20% ಮಾತ್ರ ಗ್ಯಾರಂಟಿ ಪ್ರೀತಿ ಮಾಡ್ತಾರೆ. ಇನ್ನು 90% ಹುಡುಗಿರೆಲ್ಲ ಹಿಂಗಂದು ಹಿಂಗೆ ಮರ್ತು ಬಿಡ್ತಾರೆ. ಪ್ರೀತಿಲಿ ಯಾರು ಜಾಸ್ತಿ ಮೋಸ ಮಾಡೋದು? ಹುಡುಗಿರು ಹುಡುಗಿರೇ ಅಂತಿದ್ದಾರೆ. ನಾನು ಅವಳನ್ನೇ ಇಷ್ಟಪಟ್ಟಿರೋದು, ಅವಳನ್ನೇ ಲವ್ ಮಾಡಿರೋದು, ಅವಳನ್ನೇ ಮದುವೆ ಆಗಿರೋದು. ಯಾರನ್ನಾದ್ರೂ ಲವ್ ಮಾಡಿದ್ದೀರಾ ಸರ್ ನೀವು? ಒನ್ ಟೈಮಲ್ಲಿ ಇತ್ತು, ಹಾ. ಬಟ್ ಆ ಹುಡುಗಿ ಅವಾಗೆ ಬಿಟ್ಟು ಹೋಗಿದೆ ಅಷ್ಟೇ. ಪರ್ಟಿಕ್ಯುಲರ್ ಆಗಿ ಲವ್ ಮಾಡ್ತಿದಾರೋ ಇಲ್ಲ ಸುಮ್ನೆ ಯೂಸ್ ಮಾಡೋಕೋಸ್ಕರ ಲವ್ ಮಾಡ್ತಿದಾರೋ ಆ ಪರ್ಸನ್ ಮೇಲೆ ಡಿಪೆಂಡ್. ಪ್ರೀತಿ ಇತ್ತು ಅಂತ ಹೇಳಿದ್ರೆ ಮೋಸ ಅನ್ನೋ ಕ್ವಶನೇ ಇರಲ್ಲ. ಒಳ್ಳೇದೇನು ಕೆಟ್ಟದ್ದೇನು ಯಾವ ತರ ಜೀವನಗಳು ಕಷ್ಟಗಳು ಎಲ್ಲ ಎದುರಿಸಿ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಈ ವಯಸ್ಸಿಗೆ ನಮಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಒಂದೇ ದಾರಿಯಾಗಿದೆ. ನಾನು ಪ್ರೀತಿ ಮಾಡಿರೋ ಹುಡುಗಿನ ಮದುವೆ ಆಗಕ್ಕೆ ಆಗ್ಲಿಲ್ಲ, ಅದೃಷ್ಟ ಇರ್ಲಿಲ್ಲ. ನಮ್ಮ ಹತ್ರ ಇರೋದಕ್ಕಿಂತನೂ ಅಲ್ಲಿ ಚೆನ್ನಾಗಿರ್ತಾರೆ ಅಂದ್ರೆ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಆದ್ಮೇಲೆ ಆದ್ರೆ ತಲೆಗಳು ಹೋಗ್ಬಿಡ್ತವೆ. ಪ್ರೀತಿ ಅಂದ್ರೆ ಅದು ಒಂಥರ ಕಾಣದೇ ಇರ್ತಕ್ಕಂಥ ಮಾಯೆ. ಅದು ದುಡ್ಡು ಇದ್ದವ್ರನ್ನ ನೋಡ್ಬಿಡ್ತಾರೆ, ದುಡ್ಡಿಲ್ಲ ಅವನ ಹತ್ರ ಅಂತ ಅಂದ್ಬಿಟ್ಟು ಕೈ ಕೊಟ್ಟು ಹೋಗ್ಬಿಡ್ತಾರೆ. ಟ್ರೂ ಲವ್ ಅಂದ್ರೆ ಹುಡುಗರದೇ. ಕಮಿಟ್ಮೆಂಟೇ ದೊಡ್ಡ ಜೀವನ ಆಗ್ಬಿಡೈತಿ. ಸ್ಕೂಲಲ್ಲಿ ಮೇಡಮ್ ಇದ್ರು, ಅವ್ರು ಬಿಟ್ರೆ ಮೇಡಮ್ ಮೇಲೆ ಕ್ರಶ್ ಆಗಿತ್ತಾ? ನಾನ್ ಸಾಯೋವರೆಗೂ ನನ್ನ ಹುಡುಗಿನೇ. 8 ವರ್ಷ ಲವ್ ಮಾಡಿದ್ವು. ಮನೆಗೆ ಇಲ್ಲ ಹುಡುಗಿನ ನೋಡಿದೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ಇಬ್ರಾಕಿ ಮಾತಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಇವಾಗಿನ ಜನರೇಷನ್ ಪ್ರೀತಿಗೂ ಅವಾಗಿನ ಜನರೇಷನ್ ಪ್ರೀತಿಗೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನಮ್ ಜನ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಂಜಾಯ್ ಮಾಡಿ ಗೈಸ್. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ನನಗೆ ನಮ್ಮ ಅಪ್ಪನ ಪ್ರೀತಿ, ಅದ್ ಬಿಟ್ರೆ ಏನು ಗೊತ್ತಿಲ್ಲ. ಅದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ಬೇರೆ ಇದ್ರಲ್ಲೆಲ್ಲ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಅಪ್ಪ ಅಮ್ಮ ಆ ತರ ನಮ್ಮ ಫ್ಯಾಮಿಲಿ ಅಂದ್ರೆ ಇಷ್ಟ ನನಗೆ. ಪ್ರೀತಿ ಮಾಡೋದು ಹೆಂಗೆ ಅಂದ್ರೆ ಒಂದು ಹುಡುಗಿ ನೋಡಿದ ಬಗ್ಗೆ ಇಂಟ್ರಾಕ್ಟ್ ಆಗೋದು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಚೆನ್ನಾಗಿರೋದು. ಅಪ್ಪ ಅಮ್ಮನ ಪ್ರೀತಿನೇ ಪ್ರೀತಿ ಅಂತ. ಓವರ್ ರೇಟೆಡ್ ಎಮೋಷನ್ ಅಷ್ಟೇ. ಟ್ರೂ ಲವ್ ವ್ಯಾಲ್ಯೂ ಇಲ್ಲ, ಎಲ್ಲ ಇನ್ಫ್ಯಾಚುರೇಷನ್ ಅಷ್ಟೇ. ಆದ್ರೆ ನೋಡಿದ್ಮೇಲೆ ಇಷ್ಟ ಹಿಂಗ ಟ್ರೂ ಲವ್ ಎಲ್ಲಿ ಸಿಗಲ್ಲ. ಟ್ರೂ ಲವ್ ಎಲ್ಲಿ ಸಿಗಲ್ಲ. ಅದರ್ ದನ್ ಪೇರೆಂಟ್ಸ್ ಬ್ಲಡ್ ರಿಲೇಷನ್ ಬಿಟ್ರೆ ಟ್ರೂ ಲವ್ ಎಲ್ಲಿ ಸಿಗಲ್ಲ ಈಗಿನ ಜನರೇಷನ್ ಅಲ್ಲಿ. ಫಾದರ್ ಮದರ್ ಲವ್, ಫ್ಯಾಮಿಲಿ ಲವ್, ಬ್ರದರ್ ಲವ್. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದರೆ ಒಂದು ನಂಬಿಕೆ ಮತ್ತೊಂದು ವಿಶ್ವಾಸ. ಬಟ್ ಅದು ಈಗ ಏನಾಗ್ತಿದೆ ಅಂದರೆ, ಕೆಲವು ಹುಡುಗಿಯರು 100ಕ್ಕೆ 20% ಮಾತ್ರ ಗ್ಯಾರಂಟಿ ಪ್ರೀತಿ ಮಾಡ್ತಾರೆ. ಇನ್ನು 90% ಹುಡುಗಿರೆಲ್ಲ ಹಿಂಗಂದು ಹಿಂಗೆ ಮರ್ತು ಬಿಡ್ತಾರೆ. ಬಟ್ ಹುಡುಗರು ಫ್ಯಾಮಿಲಿನೂ ಅರ್ಥ ಮಾಡ್ಕೊಂತಾರೆ, ನಮ್ಮ ಫ್ಯಾಮಿಲಿನೂ ಬೇಕು ಅಂತಾರೆ, ಅವ್ರ ಫ್ಯಾಮಿಲಿನೂ ಬೇಕಂತಾರೆ. ಆದರೆ ಹುಡುಗಿರಾಗಲ್ಲ. ನನ್ನ ಫ್ಯಾಮಿಲಿ ನಮ್ಮ ಹುಡುಗ ನೋಡ್ಕೊಂಡ್ರೆ ಸಾಕು, ಅವ್ರ ಫ್ಯಾಮಿಲಿ ನನಗೆ ಬೇಡ ಅನ್ನೋರೇ ಇರೋದು. ಹೌದ್ರಾ ಮ್ಯಾಮ್, ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಮ್ಯಾಮ್? ಬಿಟ್ಕೊಡ್ಬಾರ್ದು. ಗೊತ್ತಿಲ್ವಾ? ಪ್ರೀತಿ ಅಂದ್ರೆ ಅಪ್ಪ ಅಮ್ಮ ಪ್ರೀತಿನೂ ಇರುತ್ತಲ್ಲ, ಗೊತ್ತಿದೆ ಅದು ಹೇಳಿ ಸರ್. ಏನ್ ಗೊತ್ತಾ ಅವ್ರೇನ ಹೊಡಿತಾರ. ಕೇರಿಂಗ್, ನಂಬಿಕೆ, ಬೋತ್ ಟ್ರಸ್ಟ್ ಅಂಡ್ ಕೇರಿಂಗ್ ಎಲ್ಲ ಅದು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕೇರ್ ಮಾಡಬೇಕು, ಕಂಫರ್ಟ್ ಝೋನ್ನೇ ಯಾವಾಗ್ಲೂ ನೋಡಬಾರ್ದು. ನಮ್ಮ ಪ್ರಕಾರ ಲವ್ ಅಂದ್ರೆ ಫಸ್ಟ್ ಲವ್ ಮಾಡಿ ಯಾರೋ ಒಬ್ರನ್ನೊಬ್ರನ್ನ ಬಿಟ್ಟು ಹೋಗದರೆ ಇರೋದೇ ಪ್ರೀತಿ. ಬ್ರೋ, ನಮ್ಮ ಮನಸ್ಸು ಯಾರಿಗೆ ಇಷ್ಟಪಡುತ್ತೆ ಅದೊಂದು ಫೀಲಿಂಗ್ಸ್ ಇರುತ್ತೆ ಬ್ರೋ. ಪ್ರೀತಿ ಅನ್ನೋದು ಅದು ಎಲ್ಲರ ಮೇಲೆ ಬರಲ್ಲ, ಒಬ್ರ ಮೇಲೆ ಬರುತ್ತೆ. ತಂದೆ ತಾಯಿ ಪ್ರೀತಿ ಏನನ್ನ ಆದ್ರೆ ಬರೋದು ಹುಡುಗರು, ಹುಡುಗಿಯರೇನು ಯಾರು ಬರಲ್ಲ. ಲವ್ ಅಂದ್ರೆ ಒಂದು ಪವಿತ್ರವಾಗಿರುವಂತ ಬಂಧ. ಯಾಕಂದ್ರೆ ಎಲ್ರಿಗೂ ಸಿಗಲ್ಲ, ಸಿಕ್ಕಿದ್ರೆ ತುಂಬಾ ಕ್ಲೀನ್ ಆಗಿ ಉಳಿಸ್ಕೋಬೇಕು. ಕೇಸ್ ಕಟ್ ಆದ್ರೆ ಅದು ಮತ್ತೆ ಕನೆಕ್ಟ್ ಮಾಡೋದು ತುಂಬಾ ಕಷ್ಟ. ಪ್ರೀತಿ ಅಂದ್ರೆ ಅದು ಒಂಥರ ಕಾಣದೇ ಇರ್ತಕ್ಕಂಥ ಮಾಯೆ. ಅದು ಪ್ರೀತಿಯಲ್ಲಿ ಸುಖ ಕಂಡವರು ಇದಾರೆ, ದುಃಖ ಕಂಡವರು ಇದಾರೆ, ಇನ್ಕ್ಲೂಡಿಂಗ್ ಮೀ. ಹಂಗಾಗಿ ಹೇಳ್ತೀನಿ, ಅದನ್ನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವೋ ಅದೇ ತರ ನಮ್ಮನ್ನ ಅದು ಕಾಪಾಡ್ಕೊಳುತ್ತೆ. ನಾವು ನೆಗ್ಲಿಜೆನ್ಸಿ ಮಾಡಿದಾಗ ಪ್ರೀತಿನೂ ನೆಗ್ಲಿಜೆನ್ಸಿ ಆಗುತ್ತೆ. ಪ್ರೀತಿ ಅಂತಂದ್ರೆ ಒಬ್ರಿಗೊಬ್ರು ಇಷ್ಟಪಡ್ಬೇಕು. ಅವ್ರ ಮನಸ್ಸಿನಾಗ ಏನಿದೆ, ನಮ್ಮ ಮನಸ್ಸಿನಾಗ ಏನೇ ಅಂತ ತಾಳ್ವಾಗಿ ಅಧ್ಯಯನ ಮಾಡ್ಬಿಟ್ಟು ಲವ್ ಮಾಡಿಬಿಟ್ಟು ಮದುವೆ ಆಗ್ಬೇಕು. ಅದೇ ಒಂದು ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಲವ್ ಮಾಡಿ ಮದುವೆ ಆದ್ರೆ ಅದಕ್ಕೊಂದು ಅರ್ಥ ಇರ್ತೈತಿ ಲವ್ ಮಾಡಿದಕ್ಕೂ. ಪ್ರೀತಿ ಅಂದ್ರೆ ನಂಬಿಕೆ. ನಂಬಿಕೆಯಿಂದಾನೇ ಪ್ರೀತಿ. ಪ್ರೀತಿ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ನಡೆಸೋದೇ ಒಂದು ಲವ್. ಆದ್ರೆ ಆ ಪ್ರಪಂಚದಲ್ಲಿ ಇನ್ನೊಬ್ರನ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ನಾವು ಇನ್ನೊಬ್ರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ, ಅವ್ರ ಜೊತೆಗೆ ಖುಷಿಯಾಗಿ ಎಂಜಾಯ್ ಮಾಡೋದೇ ಲವ್. ಪ್ರಕಾರ ಲವ್ ಮಾಡಿದ್ರೆಲ್ಲ ಸಿಗಲ್ಲ ಬ್ರೋ, ಹಣೆ ಬರ ಬರ್ತಿರ್ಬೇಕು. ಲವ್ ಅಲ್ಲಿ ಯಾರು ಜಾಸ್ತಿ ಮೋಸ ಮಾಡೋದು? ಒಬ್ವಿಯಸ್ಲಿ ಗರ್ಲ್ಸ್. ಹಂಗಂತ ಬಾಯ್ಸ್ ಏನ್ ಮೋಸ ಮಾಡಲ್ಲ ಅಂತಲ್ಲ, ಅವರು ಮಾಡ್ತಾರೆ. ಜಾಸ್ತಿ ಗರ್ಲ್ಸ್.
ಸರ್ ಲವ್ ಅಲ್ಲಿ ಜಾಸ್ತಿ ಮೋಸ ಮಾಡೋದಂದ್ರೆ ಹುಡುಗಿರೆ ಸರ್. ಹುಡುಗಿರೆ ಯಾಕೆಂದ್ರೆ ನಮ್ಮ ಹುಡುಗರು ಹಂಗಲ್ಲ. ಏನೇ ಅಂದ್ರೂ ಅವರು ಎಷ್ಟೇ ಇದಾದ್ರೂ ಎಂತ ಇದು ಇದ್ರು ಅವ್ರ ಎಷ್ಟೇ ಟೆನ್ಷನ್ ಇದ್ರು ಹುಡುಗಿ ಒಂದು ಇಷ್ಟಪಟ್ಟಿನ ಅನ್ನೋದು ಒಂದು ಮನ್ಸಲ್ಲಿ ಅವಾಗ ಕಾಡ್ತಾ ಇರುತ್ತೆ. ಬಟ್ ಅವ್ರು ನೀ ನೆನೆಸ್ತಾ ಇರುತ್ತೆ. ಹುಡುಗಿಗೆ ಆಗಲ್ಲ. ಹೌದು. ಅದ್ 100ಕ್ಕೆ ಅದೇ ಹೇಳಿದ್ನಲ್ಲ ಸರ್, 100ಕ್ಕೆ 10% ಹುಡುಗಿಯರಿಗೆ ಮಾತ್ರ ಸೇಮ್ ಇರುತ್ತೆ. ಇನ್ 90% ಹುಡುಗಿಯರು ಮಾತ್ರ ಈ ತರ ಮಾಡ್ತಾರೆ. ಹೋಗ್ಲಿ ಅನ್ನೋ ಲೆಕ್ಕಕ್ಕೆ ಇರೋದು ಸರ್. ಇಲ್ಲ ಹುಡುಗಿಯರೇ ಮೋಸ ಮಾಡೋದು. ಹುಡುಗಿರೆ ಏನೆಲ್ಲ ಬ್ರದರ್ ಎಲ್ಲ ಇದು ಬೆಳಕಿದೆ ಕರೆಕ್ಟ್ ಅಲ್ಲಲ್ಲ. ಒಂದ್ ಟೈಮ್ ಸಿಚುವೇಶನ್ ಮೇಲೆ ಅದು ಹುಡುಗಿ ಮನೆಯವ್ರ ಕಂಡೀಷನ್ ಮೇಲೆ ಸಿಚುವೇಶನ್ ಮೇಲೆ ಹೋಗುತ್ತೆ. ಯಾರು ಮೋಸ ಮಾಡ್ತಾರೆ, ಇವರೇ ಮಾಡ್ತಾರೆ ಇವರೇ ಅಂತ. ಇಬ್ರು ಅನ್ಸುತ್ತೆ ಇಬ್ರು ಅಂದ್ರೆ ಜೆಂಡರ್ ಮೇಲೆ ಬರಲ್ಲ, ಅದು ಅವರ ಮನಸ್ಥಿತಿ ಅನ್ಸುತ್ತೆ. ಹೌದಾ? ಇಬ್ರು ಲಾಯಲ್ ಆಗಿದ್ರೆ ಪ್ರಾಬ್ಲಮ್ ಏನಾಗಲ್ಲ. ಇಬ್ರು ಲಾಯಲ್ ಆಗಿದ್ರೆ ಪ್ರಾಬ್ಲಮ್ ಏನಿರಲ್ಲ. ಪ್ರೀತಿಲಿ ಯಾರು ಜಾಸ್ತಿ ಮೋಸ ಮಾಡೋದು? ಹುಡುಗಿರು. ಹುಡುಗಿರೆ ಅಂತಿದ್ದಾರೆ. ಯಾಕೆ? ಈಗ ಬಾಯ್ಸ್ ಲಾಯಲ್ ಆಗಿರ್ತಾರೆ, ಹುಡುಗಿರು ಲಾಯಲ್ ಆಗಿರಲ್ಲ. ಯಾಕಿರಲ್ಲ? ಅವ್ರ ಹೆಂಗಂದ್ರೆ ಬಾಯ್ಸ್ ಯಾರನ್ನೂ ಬಿಟ್ಕೊಡಲ್ಲ. ಈಗ ಒಬ್ರ ಹತ್ರ ಹೇಳಿರ್ತಾರೆ ಅಂದ್ರೆ ಒಬ್ರ ಹತ್ರನೇ ಹೇಳ್ತಾರೆ. ಹುಡುಗಿರ್ ಹಂಗಲ್ಲ, ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತಾರೆ. ಹೇಳಕ್ಕಾಗಲ್ಲ. ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು. ಡಿಪೆಂಡ್ ಅಪಾನ್ ಅವ್ರ ಟೈಮ್, ಸಿಚುವೇಶನ್ಸ್. ಮೋಸ ಕೆಲವೊಮ್ಮೆ ಆಚೆನೂ ಆಗುತ್ತೆ, ಈ ಕಡೆನೂ ಆಗುತ್ತೆ. ಅದೇ ಹುಡುಗನ ಹುಡುಗಿನ ಆ ತರ ನೋಡೋದಾದ್ರೆ ಡಿಪೆಂಡ್ಸ್. ಅದು ಡಿಪೆಂಡ್ಸ್. ವೈಯಕ್ತಿಕ ವಿಚಾರ. ಅವ್ರು ಹೆಂಗೆ ನೋಡ್ಕೊಂಡು ಹೋಗ್ತಾರೆ ಅನ್ನೋದು. ಪ್ರೀತಿ ಒಬ್ಬೊಬ್ರು ಕಾಪಾಡ್ಕೊಂತಾರೆ. ಎಷ್ಟೇ ಕಷ್ಟ ಬಂದ್ರು ಕಾಪಾಡ್ಕೊಳೋರು ಇದಾರೆ. ನಮ್ಮ ಫ್ರೆಂಡ್ಸ್ ಅಲ್ಲಿ ಇದಾರೆ, ನಾವು ನೋಡಿರೋದು ಇದೆ, ಎಲ್ಲದು ನಿಜ. ಬಟ್ ಅದೇ ತರ ಎರಡು ಕಡೆ ಆಟ ಆಡೋರು ಇರ್ತಾರೆ. ಅವೆಲ್ಲ ಡಿಪೆಂಡ್ಸ್, ಅವ್ರವ್ರ ಡಿಪೆಂಡ್ಸ್. ಅದು ಅಂದ್ರೆ ಈಗ ಮೋಸ ಅಂತ ಹೇಳಕ್ಕಾಗಲ್ಲ. ಅವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಅದು ಎಂತ ಕಷ್ಟ ಬಂದ್ರು ಫ್ಲೋ ಅಲ್ಲಿ ಹೋಗ್ಬಿಡುತ್ತೆ. ಬಟ್ ಬೇಸಿಕ್ ಥಿಂಗ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಅದಿತ್ತು ಅಂದ್ರೆ ಯಾವ ಮೋಸನೂ ಆಗಲ್ಲ. ಆಗಲ್ಲ. ಹುಡುಗ ಅಂತಾನು ಹೇಳಕ್ ಬರಲ್ಲ, ಹುಡುಗಿ ಅಂತಾನು ಹೇಳಕ್ ಬರಲ್ಲ. ಸಿಚುವೇಶನ್ ನಂಗೆ ಮಾಡಿಸುತ್ತೆ. ಬಟ್ ಅದನ್ನ ಅವರು ಒಂದ್ ನೆಕ್ಸ್ಟ್ ಸ್ಟೆಪ್ಗೆ ತಗೊಂಡು ಹೋಗ್ಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ಇವರ ಪ್ರೀತಿ ಇತ್ತು ಅಂತ ಹೇಳಿ ಮೋಸ ಅನ್ನೋ ಕ್ವಶನೇ ಇರಲ್ಲ. ಪರಿಶುದ್ಧವಾದ ಪ್ರೀತಿಲಿ ಮೋಸ ಅನ್ನೋ ಮಾತೇ ಇಲ್ಲ. ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಂಡು ಹೋಗ್ಬಿಡ್ತದೆ. ಲವ್ ಅಲ್ಲಿ ಯಾರು ಜಾಸ್ತಿ ಮೋಸ ಮಾಡೋದು ನಿಮ್ ಪ್ರಕಾರ? ಹುಡುಗಿರು. ಬ್ರೋ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ಬ್ರೋ. ಅವ್ರು ನಮ್ನ ಇಷ್ಟಪಟ್ಟಿದ್ರೆ ಮೋಸ ಮಾಡಲ್ಲ, ಇಷ್ಟಪಡ್ಲಿಲ್ಲ ಅಂದ್ರೆ ಮೋಸ ಮಾಡ್ತಾರೆ. ಇಷ್ಟಪಟ್ಟು ಮೋಸ ಮಾಡ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಅಂದ್ರೆ ಹುಡುಗಿ ಮೇಲೆ ಡಿಪೆಂಡ್ ಇರುತ್ತೆ ಬ್ರೋ. ನಮ್ಮ ಮನಸ್ಸಿಂದ ಇಷ್ಟಪಟ್ಟಿದ್ರೆ ಮೋಸ ಮಾಡಲ್ಲ. ಮೋಸ ಅಂತ ತಗೊಂಡ್ರೆ ಎರಡು ಕಡೆ ಸೇಮ್ ಇದೆ. ಯಾಕಂದ್ರೆ ನಾನು ಎರಡು ತರ ನೋಡಿದೀನಿ. ಕೆಲವೊಬ್ರು ಹುಡುಗಿರು ಮೋಸ ಮಾಡಿದ್ದಾರೆ, ಕೆಲವೊಬ್ರು ಹುಡುಗರು ಮೋಸ ಮಾಡಿದ್ದಾರೆ. ಸೊ ಅವ್ರ ಮಧ್ಯೆ ಹೇಳಿದ್ನಲ್ವಾ, ಏಜ್ ಅಲ್ಲಿ ಆಗದಿರೋಂತ ಲವ್ನ ಅವ್ರು ಟ್ರೈ ಮಾಡಿ ಅದು ಹಂಗಾಗಿರುತ್ತೆ ಅಷ್ಟೇ. ಅದಕ್ಕೆ ಕಾರಣ ಆ ಸಿಚುವೇಶನ್ಸ್. ಲವ್ ಅಲ್ಲಿ ನಿಮ್ ಪ್ರಕಾರ ಯಾರು ಜಾಸ್ತಿ ಮೋಸ ಮಾಡೋದು? ಮೋಸ ಎರಡು ಕಡೆಯಿಂದನೂ ಇರುತ್ತೆ ಸರ್. ಈಗ ಹುಡುಗರು ಒಳ್ಳೆಯವರು ಅಂದ್ರೂ ತಪ್ಪಾಗುತ್ತೆ, ಹುಡುಗಿರು ಒಳ್ಳೆಯವರು ಅಂದ್ರೂ ತಪ್ಪಾಗುತ್ತೆ. ಮೋಸ ಯಾವಾಗ ಆಗುತ್ತೆ ಅಂದ್ರೆ ನಾವು ಅದಕ್ಕೆ ಸರಿಯಾಗಿ ನಾವು ಅದನ್ನ ಜವಾಬ್ದಾರಿಯಿಂದ ನಿಭಾಯಿಸ್ಕೊಳ್ದೇ ಇದ್ದಂತ ಸಂದರ್ಭದಲ್ಲಿ ಅದು ಮೋಸ ಯಾರಿಂದ ಆದ್ರೂ ಆಗ್ಬೋದು. ಹುಡುಗಿಯಿಂದನೂ ಆಗ್ಬೋದು, ಹುಡುಗನಿಂದನೂ. ಪ್ರೀತಿಲಿ ಅಂದ್ರೆ ಹುಡುಗಿರು ಮಾಡ್ತಾರೆ, ಹುಡುಗರು ಮಾಡ್ತಾರೆ. ಮಕ್ಳೇ ಜಾಸ್ತಿ ಮಾಡೋದು. ದುಡ್ಡು ಇದ್ದಾರನ್ನ ನೋಡ್ಬಿಡ್ತಾರೆ, ದುಡ್ಡಿಲ್ಲ ಅವನ ಹತ್ರ ಅಂತ ಅಂದ್ಬಿಟ್ಟು ಕೈ ಕೊಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಹುಡುಗರು ಏನ್ ಮಾಡ್ಬೇಕು, ಲವ್ ಮಾಡಿರ್ತಾರೆ ಸಿನ್ಸಿಯರ್ ಆಗಿ. ಅವ್ರು ಏನ್ ಮಾಡ್ಬೇಕು, ವಿಷ ಕುಡಿಬೇಕಷ್ಟೇ. ಅಷ್ಟಕ್ಕಂತ ಹಚ್ಕೊಂಡು ಮದುವೆ ಆಗ್ಬೇಕು ಅಂತ ಇರ್ತಾರೆ. ಅವ್ರು ಮೋಸ ಮಾಡಿಬಿಟ್ರೆ ಹುಡುಗರ ಗತಿ ಏನಾಗ್ಬೇಕು? ಲವ್ ಅಲ್ಲಿ ಯಾರು ಜಾಸ್ತಿ ಮೋಸ ಮಾಡೋದು ಮ್ಯಾಮ್ ನಿಮ್ ಪ್ರಕಾರ? ನನ್ನ ಪ್ರಕಾರ ಹುಡುಗಿರು. ಎಲ್ರು ಹಂಗೆ ಹೇಳ್ತಿದಾರಲ್ಲ, ಯಾಕೆ? ಫ್ಯಾಮಿಲಿ ಪ್ರಾಬ್ಲಮ್, ಫ್ಯಾಮಿಲಿ ಪ್ರೆಷರ್ ಇಂದ ಕಾಮನ್ ಹುಡುಗಿರೇ ಮೋಸ ಮಾಡೋದು. ಟ್ರೂ ಲವ್ ಅಂದ್ರೆ ಹುಡುಗರದೇ. ಹಂಗಂತ ಹುಡುಗಿರು ಮೋಸ ಮಾಡ್ತಾರಂತಲ್ಲ, ಹುಡುಗರು ಮೋಸ ಮಾಡ್ತಾರೆ. ಬಟ್ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು. ಅಣ್ಣ ನನ್ನ ಪ್ರಕಾರ ಹುಡುಗಿರ್ ಅನ್ನಕ್ಕಿಂತ ಸಿಚುಯೇಷನ್ ಯಾರಿಗೆ ಹ್ಯಾಂಡಲ್ ಮಾಡೋದ್ ಕಷ್ಟ ಆಗುತ್ತಾ ಅವ್ರು ಸ್ವಲ್ಪ ಮೋಸ ಮಾಡ್ತಾರೆ. ಬಟ್ ಈಗ ಹುಡುಗಿರ್ ಅಂತಾನು ಹೇಳಕ್ಕಾಗಲ್ಲ, ಹುಡುಗ್ರ ಅಂತಾನು ಹೇಳಕ್ಕಾಗಲ್ಲ. ಬಟ್ ಸಿಚುಯೇಷನ್ ಯಾರಿಗೆ ಎದುರ್ಸಕ್ ಆಗಲ್ಲ, ಅವ್ರು ಮೋಸ ಮಾಡೇ ಮಾಡ್ತಾರೆ. ಬಟ್ ಮೋಸ ಮಾಡಕ್ ಅವ್ರಿಗೆ ಇಷ್ಟ ಇಲ್ದ ಇದ್ರು ಮನೆಯವ್ರ ಫೋರ್ಸಿಗೋಸ್ಕರ ಒಪ್ಕೊಂತಾರಲ್ಲ, ಹಂಗಾಗಿ ಮೋಸ ಆಗುತ್ತೆ. ನನ್ನ ಪ್ರಕಾರ ಟ್ರೂ ಲವ್ ಮಾಡಂಗಿದ್ರೆ ಲವ್ ಮಾಡ್ಬೇಕು. ಲವ್ ಮಾಡಿ ಮದ್ವೆ ಆಗೋದಾದ್ರೆ ಸುಮ್ನೆ ಟೈಮ್ ಪಾಸಿಗೆ ಆತರ ಎಲ್ಲ ಲವ್ ಮಾಡಕ್ಕೆ ಹೋಗ್ಬಾರ್ದು. ನನ್ನಲ್ಲಿ ಇದ್ದಿದ್ದೆ ಅದೇ ಅಣ್ಣ, ಮಾಡಿದ್ರೆ ಟ್ರೂ ಲವ್ ಮಾಡ್ಬೇಕು, ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ. ನಾನ್ ಬೇಗ ಮದ್ವೆ ಮಾಡಿದ್ರೆ ಆತರ ಏನು ನನ್ನ ಲೈಫಲ್ಲಿ ಆಗ್ಲೇ ಇಲ್ಲ. ನನಗಿದ್ದಿದ್ದೆ ಅದೇ, ಲವ್ ಮಾಡಿದ್ರೆ ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇತ್ತು ಅಷ್ಟೇ. ಇವಾಗ ಮದ್ವೆ ಆಗಿದೆ? ಮದ್ವೆ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರಂಗೆ ಹುಡುಗಿಯರು ಮಾಡಿದ್ದಾರೆ, ಆದ್ರೆ ನನ್ನ ಹುಡುಗಿ ನನಗೆ ಮಾಡಿಲ್ಲ. ಅದೊಂದು ನಂಬಿಕೆ ಇದೆ. ಉಳಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ. ಉಳಿಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ ನಿಮ್ಗೆ? ಲವ್ ಮಾಡಿಲ್ಲ, ನಮಗೆ ಗೊತ್ತಿಲ್ಲ. ನೀವು ಇಲ್ಲ ಅಂದ್ರೆ ನಮ್ ತರ ಸಿಂಗಲ್ಸ್ ನೀವು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಯಾರನ್ನಾದ್ರೂ ಲವ್ ಮಾಡಿದೀರಾ ಸರ್ ನೀವು? ಒನ್ ಟೈಮ್ ಅಲ್ಲಿ ಇತ್ತು. ಬಟ್ ಆ ಹುಡುಗಿ
ಅವಾಗೇ ಬಿಟ್ಟು ಹೋಗಿದ್ದಷ್ಟೇ, ಮತ್ತೇನಿಲ್ಲ ಅವಾಗಿಂದ. ಇಲ್ಲ ಸರ್ ಯಾಕೆ ಬಿಟ್ಟು ಹೋದ್ರು ಸರ್? ಅದೇ ಅವ್ರ ಮನೆಯಲ್ಲಿ ಇಲ್ಲ, ನಮ್ಮ ಮನೆಯಲ್ಲಿ ಎದುರಿಸಿದ್ರು ಬೆದರಿಸಿದ್ರು ಅಂತೇಳಿ ಹಂಗೆ ಅಂತೇಳಿ, ಸರಿ ಬಿಡು ನಿನ್ನ ಫ್ಯಾಮಿಲಿ ನೀನಿಗೆ ಮುಖ್ಯ ಆಯ್ತು, ನನ್ನ ಫ್ಯಾಮಿಲಿ ನನಗೆ ಮುಖ್ಯ ಅಂತೇಳಿ ಬಿಟ್ಬಿಟ್ಟು. ಸರ್ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ವಿ? ಸರ್ ಅವಾಗ ಮುಂಚೆ ಈಗ ಒಂದು ಸುಮಾರು ಒಂದು 2 ವರ್ಷ 3 ವರ್ಷ ಮಾಡಿದ್ವಿ ಸರ್. 2 ವರ್ಷ 2 ವರ್ಷ ಸರ್, 2 ವರ್ಷದಿಂದ ಮಾಡಿದ್ವಿ. ಬಟ್ ಆ ಹುಡುಗಿ ಹಿಂಗೆ ನಿಯತ್ತಾಗಿರ್ತತೆ ಅನ್ಕೊಂಡು ನಿಯತ್ ಅನ್ನೋದು ಇರ್ಲಿ. ಬಟ್ ಆದ್ರೂ ಇವತ್ತಿಗೂ ನಾವು ಹುಡುಗಿ ನೆನೆಸ್ತೀವಿ ಅಂದ್ರೆ, ಹುಡುಗಿ ಬಿಟ್ಟೋಗಿದ್ದಾಳೆ ಅಂತಂದ್ರೆ ನಮ್ಮಲ್ಲಿ ನಿಯತ್ತಿರೋದಕ್ಕೆ ನಾವು ನೆನೆಸ್ತೀವಿ. ಹೌದು ಅಷ್ಟೇ. ಸರ್ ಅವ್ರಿಗೆ ಮದ್ವೆ ಆಗಿದೆನಾ ಸರ್? ಹಾ, ಮದ್ವೆ ಆಗಿದೆ. ನಾನು 9 ವರ್ಷ ಲವ್ ಮಾಡ್ಬಿಟ್ಟು ಆಮೇಲೆ ಮದುವೆ ಆಗಿರೋದು. 9 ವರ್ಷ ಲವ್ ಮಾಡ್ಬಿಟ್ಟು ಆಮೇಲೆ ಮದುವೆ ಆಗಿರೋದು. ಸೂಪರ್. ನಡೆಸ್ತಾ ಇದೀವಿ. ಲವ್ ಮ್ಯಾರೇಜ್ ನಿಮ್ದು? ಹೌದೌದು, ಲವ್ ಮ್ಯಾರೇಜ್. ಲವ್ ಮಾಡಿದ್ವಿ. ಎಷ್ಟು ವರ್ಷದಿಂದ ಲವ್ ಮಾಡ್ತೀವಿ? 8 ವರ್ಷ ಲವ್ ಮಾಡಿದ್ವಿ. 8 ವರ್ಷ ಲವ್ ಮಾಡಿದ್ರ? ಮದ್ವೆ ಅಲ್ಲೇ ಬೆಂಗಳೂರಲ್ಲೇ ಆಗಿತ್ತು ನಮ್ಗೆ. 8 ವರ್ಷ ಲವ್ ಮಾಡಿ 9ನೇ ವರ್ಷಕ್ಕೆ ಮದ್ವೆ ಆದ್ರ? ಹಿಂಗೆ 8 ವರ್ಷ ಲವ್ ಮಾಡಿದ್ವು. ಮನೆಗೆ ಇಲ್ಲ ಹುಡುಗಿನ ನೋಡಿದೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಮತ್ತೆ ಅವ್ರ ಹತ್ರ ಹೇಳೋ ಅಂತ ಧೈರ್ಯ ಇರ್ಲಿಲ್ಲ. ಬಂದ್ಬಿಡೋಣ, ಮದ್ವೆ ಆಗೋಣ, ಮುಂದೆ ಹೆಂಗೋ ನೋಡ್ಕೊಳ್ಳೋಣ, ನೋಡಿ ಒಪ್ಸಿದ್ರ ಆಯ್ತು ಅಂತೇಳಿ ಇಬ್ಬರು. ಅಂದ್ರೆ ನಮ್ಮ ಹುಡುಗಿದು ಒಂದೇ ಕರೆಕ್ಟ್ ಆಗಿ ನಮ್ಮ ಯೋಚನೆನೇ ಇತ್ತು. ಬಿಟ್ಕೊಟ್ಟಿಲ್ಲ, ನಾವು ಬಿಟ್ಕೊಟ್ಟಿಲ್ಲ, ಅವರು ಬಿಟ್ಕೊಟ್ಟಿಲ್ಲ. ಟ್ರೂ ಲವ್ ಹಂಗಾದ್ರೆ ಅವ್ರದ್ದು. ನಿಮ್ಗೆ ಯಾರಾದ್ರೂ ಕ್ರಶ್ ಇದಾರಾ? ಲವರ್ ಇದಾರ? ಸ್ಕೂಲಲ್ಲಿ ಮೇಡಮ್ ಇದ್ರು, ಅವ್ರು ಬಿಟ್ರೆ ಮೇಡಮ್ ಮೇಲೆ ಕ್ರಶ್ ಆಗಿತ್ತಾ? ಚೆನ್ನಾಗಿದ್ರು ಅವ್ರು. ಚೆನ್ನಾಗಿದ್ರು ಅಂತ ಕ್ರಶ್ ಆಗಿತ್ತು. ಹೆಸರು ಹೇಳಲ್ಲ ಮೇಡಮ್, ಮತ್ತೆ ಪರಿಚಯ ಇರೋ ನಮ್ಗೆ ಏನಾರ ಮಾಡಿ ಮನಿ ರೋಡಲ್ಲಿ ಕ್ರಶ್ ಏನಾದ್ರು ಇದ್ರ ಕಾಲೇಜ್ ಡೇಸ್ ಅಲ್ಲಿ? ಇದ್ರಾ? ಸ್ವಲ್ಪ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಹಂಗಾಗಿ ನಾವು ಸ್ಪೋರ್ಟ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ಕ್ರಶ್ ಅಂತ ಯಾರು ಇರ್ಲಿಲ್ಲ. ಇದ್ರಾ? ಸೆಲೆಬ್ರಿಟಿ ಕ್ರಶ್ ಯಶಾ? ಕ್ರಶ್ ಇಲ್ಲ, ಅವ್ರನ್ನೇ ಇಷ್ಟಪಟ್ಟಿದ್ ನಾನು. ಅವ್ರನ್ನೇ ಮದುವೆ ಆಗ್ಬೇಕಂತ ನಮ್ಮ ಮಾವ ಒಪ್ಪಿರ್ಲಿಲ್ಲ, ನಾವು ಒಪ್ಸಿ ಮದುವೆ ಆಗಿರೋದು ಅವ್ರನ್ನ. ಕ್ರಶ್ ಅವರೇ, ಮದ್ವೆನೂ ಅವ್ರನ್ನೇ, ಪ್ರೀತಿನೂ ಅವ್ರನ್ನೇ ಮಾಡಿದ್ರಿ? ಅವಾಗ ಅದು ಕ್ರಶ್ ಅಂತ ಅನ್ನಕ್ಕಾಗಲ್ಲ, ಅದೊಂದು ಜಸ್ಟ್ ಒಂದು ಅಫೆಕ್ಷನ್ಸ್ ಅಷ್ಟೇ. ಕಾಲೇಜ್ ಡೇಸ್ ಅಲ್ಲಿ ಆಗಿತ್ತು ನಿಮ್ಗೆ ಕ್ರಶ್ ಆಗಿತ್ತು? ಒಬ್ರ ಮೇಲೆ ಕ್ರಶ್ ಆಗಿತ್ತು, ಅವ್ರ ಮೇಲೆ ಲವ್ ಆಗಿತ್ತು, ಅದು ಬ್ರೇಕಪ್ ಆಯ್ತು. ಇವಾಗ ಇನ್ನೊಂದು ಲವ್. ಒಬ್ರ ಮೇಲೆ ಕ್ರಶ್ ಆಗಿ ಲವ್ ಮಾಡಿ ಬ್ರೇಕಪ್ ಆಗಿದೆ, ಸೆಕೆಂಡ್ ಲವ್ ನಡೀತಿದೆ. ಕ್ರಶ್ ಆಗಿದೆ, ಲವ್ ಆಗಿಲ್ಲ. ಕ್ರಶ್ ಆಗಿದೆ, ಯಾರ ಮೇಲೆ ಆಗಿದೆ? ಹೀರೋಯಿನ್ ಅವ್ರ ಮೇಲೆ. ಹೀರೋಯಿನ್ ಕಾಲೇಜಲ್ಲಿ ಆತರ ಏನು ಆಗಿಲ್ವಾ? ಕಾಲೇಜ್ ಸ್ಕೂಲಲ್ಲಿ ಹುಡುಗಿ ಇದ್ದಾಳ? ಎಲ್ಲ ಅಕ್ಕ ತಂಗಿಯರು, ಹುಡುಗರ ಹತ್ರನೇ ಸುಳ್ಳು ಹೇಳ್ತಿದ್ದಾರೆ. ಇಬ್ರು ಮಾಡಿದ್ರು ಪ್ರಪೋಸ್. ಅವರೇ ಮಾಡಿದ್ರ? ಅವರೇ ಮಾಡಿದ್ರು. ಒಂದು ಹೈಸ್ಕೂಲಲ್ಲಿ ಒಂದು ಕಾಲೇಜಲ್ಲಿ. ರಿಜೆಕ್ಟ್ ಮಾಡಿದ್ರಾ ಏನು? ಅವರೇನೆ ಪ್ರಪೋಸ್ ಮಾಡಿದ್ರು, ನಾ ರಿಜೆಕ್ಟ್ ಮಾಡಿದ್ರು. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಿಮ್ ಪ್ರಕಾರ ಯಾವ ಏಜ್ ಅಲ್ಲಿ ಲವ್ ಆದ್ರೆ ಚೆನ್ನಾಗಿರುತ್ತೆ? ಅರೌಂಡ್ 28. 28. ಯಾಕಂದ್ರೆ ಆಲ್ಮೋಸ್ಟ್ ಅವಾಗೆಲ್ಲ ಗೊತ್ತಾ ಇರುತ್ತೆ, ಸಿಚುವೇಶನ್ಸ್ ಎಲ್ಲ ಅನಲೈಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ವಿ ಕ್ಯಾನ್ ಹ್ಯಾಂಡಲ್ ದ ಥಿಂಗ್ಸ್. 28 to 30. ಇಟ್ಸ್ ಅ ರೈಟ್ ಏಜ್. ಲವ್ ಮಾಡಕ್ಕೆ 28 to 30 ಏಜ್ ಬೆಸ್ಟ್ ಮದುವೆ ಆಗಕ್ಕೆ. ಲವ್ 25 ಆದ್ಮೇಲೆ ಆದ್ರೆ ಬೆಸ್ಟ್. 25 ಮೇಲೆ ಸೆಟ್ಲ್ ಆದ್ಮೇಲೆ ಸೆಟ್ಲ್ ಆದ್ಮೇಲೆ ಸೆಟಲ್ ಆಗೋ ತನಕ ಮಾಡಬಾರ್ದು, ಆಗ್ಬಾರ್ದು. ಮಾಡ್ಬೋದು, ಮಾಡ್ಬಾರ್ದು ಅಂತ ಏನಲ್ಲ, ಅವ್ರ ಮೇಲೆ ಡಿಪೆಂಡ್. ಏಜ್ ಅಂತ ಏನಿಲ್ಲ, ಮೇನ್ ಬೇಕಾಗತ್ತೆ ತಿಳುವಳಿಕೆ. ನಾವು ಹಿಂಗ ಲವ್ ಮಾಡ್ತಾ ಇದೀವಿ ಅಂತಂದ್ರೆ ಈತ ನನ್ನ ಫ್ಯಾಮಿಲಿನೂ ಬೇಕು, ಅತ್ತಾಗ ಅವ್ರ ಫ್ಯಾಮಿಲಿನೂ ಬೇಕು ಅನ್ನಂಗಿರ್ಬೇಕು. ಆಮೇಲೆ ಎಲ್ಲರೂ ಬಂದಾಗ ಖುಷಿಯಾಗಿ ಮಾಡ್ಕೊಂತ ಏನೇ ಒಂದು ಮನೆಯಲ್ಲಿ ಸಂಭ್ರಮ ಇಲ್ಲ, ಖುಷಿಯಾಗಿ ಮಾಡಿ ಖುಷಿಯಾಗಿರ್ಬೇಕು. ಅದನ್ನ ಬಿಟ್ಟು ಇಲ್ಲ ನನ್ನ ಫ್ಯಾಮಿಲಿನೇ ಮೇನು, ನಿನ್ ಫ್ಯಾಮಿಲಿ ಹಿಂಗೆ, ಅಲ್ಲಿದ್ದ ವ್ಯತ್ಯಾಸ ಕಾಣಬಾರ್ದು ಅಂತ ಹೇಳೋದು. 18 ಕಂಪ್ಲೀಟ್ ಆದ್ಮೇಲೆ ಲವ್ ಆದ್ರೆ ಒಂದ್ ಸ್ವಲ್ಪ ಅವರಿಗೂ ಮೆಚುರಿಟಿ ಮೈಂಡ್ ಇರುತ್ತೆ, ಹಂಗಾಗಿ ಅವ್ರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಲವ್ ಅಂದ್ರೆ ಯಾವ ತರ ಏನು ಅಂತ. 18+ ಆದ್ಮೇಲೆ ನಂದು ಅಷ್ಟೇ 18+ ಆದ್ಮೇಲೆ. ಅಂದ್ರೆ ಲವ್ ಅಂದ್ರೆ ನಮ್ಗೆ ಅವ್ರು ಯಾವ ತರ ನಮ್ನ ಪರ್ಟಿಕ್ಯುಲರ್ ಆಗಿ ಲವ್ ಮಾಡ್ತಿದಾರೋ ಇಲ್ಲ ಸುಮ್ನೆ ಯೂಸ್ ಮಾಡೋಕೋಸ್ಕರ ಲವ್ ಮಾಡ್ತಿದಾರೋ, ಆ ಪರ್ಸನ್ ಮೇಲೆ ಡಿಪೆಂಡ್ ಆತರ. ಅಂದ್ರೆ ಮ್ಯಾಮ್ ಯಾವ ಏಜ್ ಅಲ್ಲಿ ಆದ್ರೆ ಚೆನ್ನಾಗಿರುತ್ತೆ? ಐ ಥಿಂಕ್ ಅವ್ರವ್ರ ಇಷ್ಟ, ಅವ್ರಿಗೆ ಅದ್ ಲವ್ ಅನ್ನೋದಣ್ಣ ಯಾವ ಏಜ್ ಅಲ್ಲಿ ಯಾವ ಇದ್ರಲ್ಲಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಲವ್ಗೆ ಏಜ್ ಅಂತ ಇಲ್ಲ, ಬಟ್ ಅವ್ರ ಬಗ್ಗೆ ಅವ್ರು ತಿಳ್ಕೊಳ್ಳೋ ತರ ಇರೋಷ್ಟು ಏಜ್ ನನ್ನ ಪ್ರಕಾರ ಹೇಳಿದ್ರೆ ಒಂದು 25 to 30 ಒಳಗಡೆ ಲವ್ ಆದ್ರೆ ಅದು ಪ್ಯೂರ್, ಅವ್ರು ಕರೆಕ್ಟ್ ಆಗಿರುತ್ತೆ, ಮೆಚೂರ್ಡ್ ಆಗಿರ್ತಾರೆ, ಅವ್ರ ಥಿಂಕಿಂಗ್ ಕೂಡ ಮೆಚೂರ್ಡ್ ಆಗಿರುತ್ತೆ. ಇನ್ ಕೇಸ್ ಅವ್ರ ಮದ್ವೆ ಆಗೋದಕ್ಕೆ ನಿಯರೆಸ್ಟ್ ಇರ್ತಾರಲ್ವಾ, ಸೊ ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಬ್ಲಮ್ ಬರಲ್ಲ. ಕೆಲವೊಂದ್ ಏನಾಗೋದು ಈಗ 8th 9th 10th ಇವಾಗ ಲವ್ ಆಗ್ಬಿಡುತ್ತಲ್ಲ, ಅವು ನೋಡಿ ತುಂಬಾ ಬ್ರೇಕಪ್ ಆಗಿರೋದು. ನಿಮ್ ಪ್ರಕಾರ ಯಾವ ಏಜ್ ಅಲ್ಲಿ ಲವ್ ಆದ್ರೆ ಚೆನ್ನಾಗಿರುತ್ತೆ? ಸರ್ ನಮ್ ಪ್ರಕಾರ ಓದೋ ವಯಸ್ಸಲ್ಲಿ ಲವ್ ಅಂತ ಮಾಡಬಾರ್ದು. ಲವ್ ಅಂತ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂತೀವಿ ಹುಡುಗರು. ನಾವು ಆ ವಯಸ್ಸನ್ನ ದಾಟ್ಕೊಂಡ್ ಬಂದಿದೀವಿ, ಇವತ್ತು ನಮ್ಮ ಮಕ್ಕಳು ಆ ವಯಸ್ಸಿಗೆ ಬಂದಿದ್ದಾರೆ. ಲವ್ ಅನ್ನೋದೇನಿದ್ರು ನಾವು
ಒಂದು ಲೈಫ್ ಅನ್ನ ಸೆಟ್ಲ್ ಮಾಡ್ಕೊಂಡ್ಮೇಲೆ ಅಥವಾ ಸೆಟ್ಲ್ ಮಾಡ್ಕೊಳ್ಳೋಂತ ಟೈಮಲ್ಲಿ ಮಾಡ್ಕೊಂಡು ನಮಗೆ ಬೇಕಾದಂತ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡು ಲವ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು ಉತ್ತಮ. ಒಂದು 24-25 ಮೇಲೆನೆ ಚೆನ್ನಾಗಿ. 25-26 ಅದ್ರೊಳಗೆ ಏನ್ ಮಾಡಿದ್ರು ನಮಗೆ ಪಲ್ಸಲ್ಲ, ಅದು ದಕ್ಕಲ್ಲ. ಅದು ಟೀನೇಜ್ ಅಲ್ಲಿ ಮಾಡ್ಕೊಂಡ್ ಬಂದಿರೋವು ಆಲ್ಮೋಸ್ಟ್ ಬಹಳ ಕಡಿಮೆ ಹತ್ರ ಆಗಿರೋದು. ನಾವು ಜವಾಬ್ದಾರಿ ಅನ್ನೋದು ಬರೋದೇ ನಮಗೆ 22-23ನೇ ವರ್ಷದಿಂದ. ಅಲ್ಲಿಂದ ನಾವೇನ್ ಡಿಸೈಡ್ ತಗೊಳ್ತೀವಲ್ಲ ಅದು ನಮಗೆ ಲೈಫ್ ಸೆಟ್ಲ್ ಮಾಡುತ್ತೆ. ನಿಮ್ ಪ್ರಕಾರ ಯಾವ ಏಜ್ ಅಲ್ಲಿ ಲವ್ ಆದ್ರೆ ಚೆನ್ನಾಗಿರುತ್ತೆ? ಲೈಫ್ ಅಲ್ಲಿ ಏನೇಂದ್ರೆ ಒಂದು ಸಕ್ಸಸ್ ಮಾಡಕ್ಕಿಂತ ಮುಂಚೆ ಕಂಟಿನ್ಯೂ ಇದ್ರು ಅಂದ್ರೆ ಲೈಫ್ ಸಕ್ಸಸ್ ಆದ. ಓದಿದೀನಿ, ಕೇಳಿದೀನಿ. ಲೈಲಾ, ಮಂಜಣ್ಣ, ರೋಮಿಯೋ, ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವ್ರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಾಸ್ ಲವ್ ಸ್ಟೋರಿ. ಏನು ಕಮಿಟ್ಮೆಂಟ್ ಅಂದ್ರೆ ನಾವ್ ಏನ್ ರೇಂಜರ್ ಇಟ್ಕೊಂಡಿರ್ತೀವ, ನಾವೇನೋ ಅರ್ಧ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಸಪೋರ್ಟ್. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಇದ್ರೆ ಕಂಟಿನ್ಯೂ ಆದಂಗೆ. ಈ ತಿಳುವಳಿಕೆ ಬಂದ್ಮೇಲೆ ಲವ್ ಮಾಡಿದ್ರೆ ಬೆಸ್ಟ್. ತಿಳುವಳಿಕೆ ಬಂದ ಮೇಲೆ ಲವ್ ಮಾಡಿದ್ರೆ ಮೈಂಡಿಗೆ ತಿಳುವಳಿಕೆ ಬಂತು ಅಂದ್ರೆ ಅವಾಗ ಕಮಿಟ್ಮೆಂಟ್ ಲವ್ ಮಾಡಿರೋ ಮಾಡ್ಬಿಡ್ತಾರೆ, ಮದುವೆ ಆದ್ಮೇಲೆ ನಡ್ಸ್ಬೇಕಲ್ಲ. ಹೌದು, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬಂದ್ಮೇಲೆ ಲವ್ ಮಾಡಿದ್ರೆ ಬೆಸ್ಟ್. ಕನ್ಫ್ಯೂಷನ್ ನಲ್ಲಿ ಹುಡುಗಿ ಒಪ್ಕೋ, ಪಶ್ಚಾತ್ತಾಪ ಆದ್ರೂ ತಡ್ಕೋ, ಪ್ರೀತಿ ಅರ್ಥ ಯಾರಿಗೆ ಬೇಕು, ಲೈಫು ಇಷ್ಟೇನೆ.